ಇಲ್ಲಿವರೆಗೆ ಉಪದೇಶ ಮಾಡಿದಂತ ತರಂಗಿಣಿಯನ್ನು ಸುಂದರವಾಗಿ ತಿಳಿಸಿಕೊಟ್ಟ ಮಾಧುರಿ ಅಮ್ಮನವರಿಗೆ ಶರಣಾರ್ಥಿ ಹೇಳುತ್ತಾ, ಈಗ ಮಾತು ಶ್ರೀ ಸತ್ಯಮೇಧಾವಿ ಅಮ್ಮನವರು ತಮ್ಮ ತಪಸ್ಸುವಾಣಿಯನ್ನು ನಿಮ್ಮೆಲ್ಲರಿಗೆ ದಯಪಾಲಿಸ್ತಾರ. ನಾವು ನೀವು ಕೇಳಿಕೊಂಡು ಆಗೋಣ. ಆತ್ಮೀಯ ಶರಣು ಬಂಧುಗಳೇ, ಓಂ ನಮಃ ಶಿವಾಯ. ಶರಣು ಮಹಾದೇವಿ ರಾಜಭೋಗವನ್ನು ಅಲ್ಲಗಳೆಯುವಂತಹ ಒಂದು ಸಂದರ್ಭ. ತಂದೆ ತಾಯಿಯರ ಒಂದು ಜೀವ ರಕ್ಷಣೆಗೋಸ್ಕರ ಅವಳು ಕೌಶಿಕನ ಅರಮನೆಗೆ ಬರೋದಕ್ಕೆ ಒಪ್ಕೊತಾಳೆ. ಆದರೆ ಅವಳು ನೇರವಾಗಿ ರಾಜನ ವಶವರ್ತಿಯಾಗಿ ಅಲ್ಲಿ ಇಲ್ಲ, ತನ್ನ ವಶವಾಗಿಯೇ ಅವಳು ವರ್ತನೆ ಮಾಡ್ತಿದ್ದಾಳೆ. ಆದರೆ ಇದು ಅಷ್ಟೇನು ಸುಲಭವಾದ ಮಾತಲ್ಲ. ಇಲ್ಲಿ ಕೌಶಿಕನನ್ನು ಮೆಚ್ಚಬೇಕು. ಹಿಂದೆ ನಾವೆಲ್ಲ ಕಥೆಗಳಲ್ಲಿ ಕೇಳ್ತೀವಿ, ಹೆಣ್ಣುಮಕ್ಕಳನ್ನು ಸುಮ್ಮನೆ ಅತ್ಯಾಚಾರ ಮಾಡೋದು ಅಥವಾ ದರ್ಪದಿಂದ ವಶ ಮಾಡ್ಕೊಳ್ಳೋದು ಅನ್ನೋದಕ್ಕೂ ಕೂಡ ಒಂದು ಸಂಯಮ ಇರ್ತಿತ್ತು. ರಾಜ ಹೌದು, ಆದರೂ ರಾಜನಿಗೂ ಕೂಡ ಒಂದು ಧರ್ಮ ಇದೆ. ಹಾಗೆ ರಾಜನಿಗೆ ಏನು ಧರ್ಮ? ಅವನು ಬಯಸಿದ್ದನ್ನು ಪಡೆದುಕೊಳ್ಬೇಕು, ಅದು ಅವನ ಧರ್ಮ. ಆದರೆ ಒಂದು ಹೆಣ್ಮಗುನ ಬಯಸೋದು ಮತ್ತು ತನ್ನ ರಾಜದರ್ಪದಿಂದ ಹತ್ತಿರ ಕರೆಯೋದು ಇಷ್ಟೆಲ್ಲ ಮಾಡ್ಬೋದು ರಾಜನಾಗಿ. ಆದರೆ ಒಬ್ಬ ಹೆಣ್ಮಗಳು ಒಲವಿನಿಂದ ಅವಳು ಅನುಮತಿಯನ್ನು ಕೊಟ್ಟಿಲ್ಲ, ಸಹಮತಿಯನ್ನು ಸೂಚಿಸಿಲ್ಲ ಅಂದರೆ ಯಾವ ಪುರುಷ ಕೂಡ ಹೆಣ್ಮಗಳನ್ನು ತನ್ನ ವಶಪಡಿಸಿಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ. ಅತ್ಯಾಚಾರದಿಂದ ಸುಖ ಅನುಭವಿಸೋಕ್ಕಾಗಲ್ಲ, ದರ್ಪದಿಂದ ಪ್ರೀತಿಯನ್ನು ಗೆಲ್ಲಕ್ಕಾಗಲ್ಲ. ತನ್ನ ವೈಭವದ ಲಾಲಸೆಯನ್ನು ತೋರಿಸಿ ಒಬ್ಬ ಹೆಣ್ಮಗುನ ವಶಪಡಿಸ್ಕೊಳ್ಳೋಕ್ಕಾಗಲ್ಲ. ಅದು ಹೃದಯ ಶ್ರೀಮಂತಿಕೆ ಬೇಕು. ಅಲ್ಲಿ ಮನಸ್ಸು ಸಂಬಂಧ ಆಗಬೇಕು. ಅನ್ನೋದನ್ನು ನಾವಿಲ್ಲಿ ಸೂಕ್ಷ್ಮತೆಯನ್ನು ಗಮನಿಸ್ತಾ ಇದ್ದೀವಿ. ಮತ್ತು ಒಂದ್ಸಲ ಭೂರಿಯಾಗಿ ಭೋಜನ ಮಾಡಿದಂತಹ ವ್ಯಕ್ತಿಯ ಮುಂದೆ ನೀವು ಮತ್ತೊಂದು ಅತಿ ಅದ್ಭುತವಾದ ಭೋಜನವನ್ನು ತಂದಿಟ್ಟರೂ ಕೂಡ ಆತ ತಿರುಗೂ ಕೂಡ ನೋಡಲ್ಲ. ಹೇಗೋ ಹಾಗೆ ಮಹಾದೇವಿ ಆತ್ಮಸುಖವನ್ನು ಸೂರೆಗೊಂಡಿದ್ದಾಳೆ. ಅವಳಿಗೆ ಆತ್ಮಸಂಗಾತಿ ಸಿಕ್ಬಿಟ್ಟಿದ್ದಾನೆ. ಅವಳದಾಗಲೇ ಚನ್ನಮಲ್ಲಿಕಾರ್ಜುನನ ಜೊತೆಗೆ ವಿವಾಹಿತಳು. ಅವಳ ಮನಸ್ಸು ಅಲ್ಲಿ ನಿಂತು ಹೋಗ್ಬಿಟ್ಟಿದೆ. ಚನ್ನಮಲ್ಲಿಕಾರ್ಜುನನನ್ನು ಬಿಟ್ಟು ಬೇರೆ ಯಾವ ಪುರುಷರು ಕೂಡ ಅವಳಿಗೆ ಮುಖ ಕೂಡ ನೋಡೋಕ್ಕೆ ಇಷ್ಟ ಇಲ್ಲ. ಅವಳಿಗೆ ನೋಡೋಕ್ಕೆ ಇಷ್ಟ ಇಲ್ಲ. ಇನ್ನು ಮಾತಾಡು, ಕೂಡಿ ಊಟ ಮಾಡು, ಹೆಂಗೆ ಸಾಧ್ಯ ಐತೆ? ರಾಜನ ನೆನಪು ಕೂಡ ಅವಳಿಗೆ ಬೇಡವಾಗಿದೆ. ಇನ್ನು ಅವನ ಸಂಗ ಮಾಡು ಅಂದರೆ ಹೇಗೆ ಸಾಧ್ಯ ಇದೆ?
ಅವಳ ಮನಸ್ಸೆಲ್ಲ, ಅವಳ ಅಸ್ತಿತ್ವವೆಲ್ಲ ಚನ್ನಮಲ್ಲಿಕಾರ್ಜುನನಿಂದ ಆವರಿಸಿಕೊಂಡು ಬಿಟ್ಟಿದೆ. ಮತ್ತೆ ಇನ್ನೊಂದರತ್ತ ನೋಡೋದು, ಇನ್ನೊಂದನ್ನು ಕುಡ್ಕೊಳ್ಳೋದು, ಇನ್ನೊಬ್ಬರ ಜೊತೆ ಮಾತಾಡೋದು, ಇನ್ನೊಂದನ್ನು ಭುಂಜಿಸುವುದು ಕೂಡ ಅವಳಿಗೆ ಸಾಧ್ಯವಿಲ್ಲದ ಮಾತು. ಅದೊಂಥರ ಕಪ್ಪೆ ನುಂಗಿದ ಹಾವಿನ ಥರ. ಹಾವು ಕಪ್ಪೆನ ನುಂಗಿದ ಮೇಲೆ ಅದಕ್ಕೆ ಈ ಕಡೆ ಪರ್ವೆನೇ ಇರಲ್ಲ. ಅದನ್ನು ಭಾಳ ಅಂದರೆ ಜನ ಸಾಯಿಸ್ಬೋದು, ಆದರೂ ಕೂಡ ಅದು ಅದನ್ನು ಕಚ್ಚಲ್ಲ, ಓಡಿನೂ ಹೋಗಲ್ಲ. ಹೇಗೋ ಹಾಗೆ ಮಹಾದೇವಿ ಈಗ ಹಾವು ನುಂಗಿದ ಇದು ಕಪ್ಪೆ ನುಂಗಿದ ಹಾವಿನ ಥರ ಇದ್ದಾಳೆ. ಅವಳಿಗೆ ಯಾವುದೇ ಪ್ರತಿಕ್ರಿಯೆ ಇಲ್ಲ. ಅಂದರೆ ಕ್ರಿಯೆ ಇದೆ, ರಾಜನ ಹತ್ರ ಹೋಗಿದ್ದಾಳೆ, ಹೌದು. ಆಮೇಲೆ ಅರಮನೆಯಲ್ಲೇ ಇದ್ದಾಳೆ, ಹೌದು. ಸುತ್ತಮುತ್ತಲು ಜನ ಎಲ್ಲ ಮಾತಾಡ್ತಿದ್ದಾರೆ, ಅವಳು ಕೇಳಿಸ್ಕೊತಿದ್ದಾಳೆ, ಹೌದು. ಅವಳ ಸುತ್ತ ಭಕ್ಷ್ಯ ಭೋಜ್ಯಗಳನ್ನೆಲ್ಲ ತಂದಿರಿಸಿದ್ದಾರೆ, ಹೌದು. ಆದರೆ ಅವಳು ಆ ಕಡೆ ನೋಡ್ತಿಲ್ಲ, ಅದರ ಜೊತೆ ಅವಳ ವ್ಯವಹಾರ ಇಲ್ಲ. ಅವ್ರು ಏನೇನು ಮಾಡ್ತಾರೋ ಅದಕ್ಕೆ ಯಾವ ಪ್ರತಿಕ್ರಿಯೆನೂ ಇಲ್ಲ. ಕಪ್ಪೆ ನುಂಗಿದ ಹಾವನ್ನ ಯಾರು ಮುಟ್ಬೋದು, ಅಲ್ಗಾಡಿಸ್ಬೋದು, ನೋಡ್ಬೋದು, ಹತ್ರನೇ ಸುತ್ತುವರೆದು ಬೊಬ್ಬೆ ಹಾಕ್ಬೋದು, ಆದರೂ ಅದು ಓಡಿನೂ ಹೋಗಲ್ಲ, ಯಾವ ಪ್ರತಿಕ್ರಿಯೆನೂ ತೋರಿಸಲ್ಲ, ಮತ್ತು ಕಚ್ಚಕ್ಕೂ ಹೋಗಲ್ಲ. ಹಂಗೆ ಮಹಾದೇವಿ ಚನ್ನಮಲ್ಲಿಕಾರ್ಜುನನ ಅಸ್ತಿತ್ವದ ಒಳಗೆ ಸೇರಿ ಹೋಗಿರೋದ್ರಿಂದ ಅವಳ ತನು ಮನ ಭಾವಗಳೆಲ್ಲ ಯಾವುದೇ ರೀತಿಯ ಪ್ರತಿಕ್ರಿಯೆಯಿಂದ ಶೂನ್ಯವಾಗಿದ್ದಾವೆ. ಅವಳನ್ನು ರಾಜ ಕರ್ಕೊಂಡು ಹೋಗ್ಬೋದು, ಆಮೇಲೆ ಸಖಿಯರೆಲ್ಲ ಅವಳನ್ನು ಸುತ್ತುವರೆದು ಓಲೈಸ್ಬೋದು, ಭಕ್ಷ್ಯ ಭೋಜ್ಯಗಳನ್ನು ತಂದಿರಿಸ್ಬೋದು, ಅವಳನ್ನು ಆಕರ್ಷಿತಗೊಳಿಸೋದಕ್ಕೆ ಸುವಾಸಿತವಾದ ಮಂಟಪದಲ್ಲಿ ಅಥವಾ ಸುಂದರವಾದ ತೋಟದಲ್ಲಿ ಅವಳನ್ನು ವಿಹಾರ ಮಾಡೋ ಹಾಗೆ ಮಾಡ್ಬೋದು. ಆಹಾರ, ವಿಹಾರ, ವಿಚಾರ, ಆಚಾರ, ವಿಕಾರ ಎಲ್ಲವೂ ರಾಜಮರ್ಯಾದೆಯಂತೆ ಸುತ್ತುವರೆದಿದ್ರು ಕೂಡ ಅವಳು ಮಾತ್ರ ಅದಕ್ಕೆ ಸ್ಪಂದಿಸ್ತಾ ಇಲ್ಲ. ಈಗ ಹೆಂಗೆ ನಾವು ಕೊರೋನಾ ಬಂದಾಗ ಮಾಸ್ಕ್ ಹಾಕ್ಕೊಂಡ್ರೆ ವೈರಸ್ ಒಳಗೆ ಬರಲ್ಲ ಅಂತೀವಲ್ಲ, ಹಾಗೆ ಅವಳೊಂಥರ ಮಾಸ್ಕ್ ಹಾಕ್ಕೊಂಡಂಗೆ. ಚನ್ನಮಲ್ಲಿಕಾರ್ಜುನ ಅನ್ನೋ ಒಂದು ಮಾಸ್ಕ್ ಇದೆ ಅವಳಿಗೆ. ಅವಳಿಗೆ ಈ ಯಾವುದೇ ಲೌಕಿಕವಾದ ವೈರಸ್ ಥರ ಇರುವಂತಹ ರಾಜಭೋಗವಾಗಲಿ, ಅನ್ಯ ಪುರುಷರ ಆಸಕ್ತಿ ಆಗಲಿ ಯಾವುದು ಕೂಡ ಅವಳನ್ನು ಒಳಗೆ ಪ್ರವೇಶ ಮಾಡೋದಿಲ್ಲ. ಅಂದರೆ ಅವಳು ಅದಕ್ಕೆ ಸ್ಪಂದಿಸ್ತಾ ಇಲ್ಲ. ಯಾವಾಗಲೂ ನಾವು ಯಾವುದಾದ್ರೂ ಒಂದು ವಸ್ತುಗೆ ಆ ಕಡೆ ನೋಡಬೇಕು, ಅಲ್ಲಿ ನಮ್ಮ ವೃತ್ತಿ ಹರಿಬೇಕು ಮತ್ತು ಅಲ್ಲಿ ನಾನು ಅಂತ ಅಹಮಿಸಬೇಕು, ಆವಾಗಲೇ ಅದ್ರ ಜೊತೆ ನಮ್ಮ ಸಂಬಂಧ ಬರೋದು, ಅದರ ಪ್ರಭಾವ ನಮ್ಮ ಮೇಲೆ ಆಗೋದು. ಇಲ್ಲ ಅಂತಂದರೆ ನಾವು ನೋಡಿಲ್ಲ, ಅದರಲ್ಲಿ ನಮ್ಮ ವೃತ್ತಿಯ ಒಂದು ಅಹಮಿಕೆಯನ್ನು ಇಟ್ಟಿಲ್ಲ ಅಂತಂದರೆ ಅದೆಷ್ಟೇ ಬೃಹತ್ತಾಗಿದ್ರೂ ಕೂಡ ಅದೇನು ಮಾಡೋಕ್ಕಾಗಲ್ವಂತೆ. ಹಾಂ, ಆ ರೀತಿಯಲ್ಲಿ ಇವತ್ತು ಅಕ್ಕ ಮಹಾದೇವಿ ಇದ್ದಾಳೆ. ಒಬ್ಬ ಹೆಣ್ಮಗಳು ತನ್ನ ಶೀಲವನ್ನು ತಾನೇ ರಕ್ಷಿಸಿಕೊಳ್ಳಬಲ್ಲಳು ಅಂತಹ ಒಂದು ಇತಿಹಾಸವನ್ನು ಬರೆದವಳು ನಮ್ಮ ಮಹಾದೇವಿ. ತನ್ನನ್ನು ತಾನು ರಕ್ಷಣೆ ಮಾಡ್ಕೋಬಲ್ಲಳು ಮತ್ತು ತಂದೆ ತಾಯಿಯರನ್ನು ರಕ್ಷಿಸಬಲ್ಲಳು. ನೋಡಿ,
ಮಹಾದೇವಿ ಈಗ ರಾಜನ ಹತ್ರ ಹೋಗಿರೋದು ತಂದೆ ತಾಯಿಯ ರಕ್ಷಣೆ ಮಾಡೋದಕ್ಕೋಸ್ಕರ. ಅವಳು ತನ್ನ ಶೀಲವನ್ನು ರಕ್ಷಿಸಿಕೊಂಡು ಮತ್ತು ತಂದೆ ತಾಯಿಯರನ್ನು ರಕ್ಷಿಸಿಕೊಂಡು ತನ್ನ ಧರ್ಮ ಸಾಧನೆಗೆ ಅಂತಹ ಒಂದು ಪ್ರತಿರೋಧವನ್ನು ಕೂಡ ವೈರುಧ್ಯದಿಂದ ಕೂಡಿದ ಪರಿಸ್ಥಿತಿಯನ್ನು ಕೂಡ ಸಾಧನೆಗೆ ಅನುಕೂಲವಾಗಿ ಪರಿವರ್ತನೆ ಮಾಡಿಕೊಳ್ಳುವಂಥ ಒಂದು ಧೈರ್ಯ ಅವಳಿಗೆ ಅದು ಇದೆ ಅಂತೆ. ಹೆಣ್ಮಗುಗೆ ಅಂಥ ಒಂದು ಧೈರ್ಯ, ಅಂಥ ಒಂದು ಶಕ್ತಿ ಇದೆ ಅಂತೆ. ಆದರೆ ಯಾರ ಬುದ್ಧಿ ಅವರ ವಶವಾಗಿದೆ ಅವರಿಗೆ ಮಾತ್ರ ಅದು ಸಾಧ್ಯ ಆಗುತ್ತಂತೆ. ಹೆಣ್ಮಗು ಶಾರೀರಿಕವಾಗಿ ಸೂಕ್ಷ್ಮ ಆಗಿರ್ತಾಳೆ. ನಾನು ಒಂದು ಸಲ ಮಾತಾಡಿದ್ದೆ, ಹೊಟ್ಟೆನಲ್ಲಿರುವಾಗ ಹೆಣ್ಮಗು ತುಂಬ ಸದೃಢವಾಗಿರುತ್ತೆ, ಗಂಡ್ಮಗು ರೋಗಕ್ಕೆ ತುತ್ತಾಗಬಹುದು, ಅಂತಹ ಸಾಧ್ಯತೆಗಳು ತುಂಬ ಇರುತ್ತೆ. ಗಂಡ್ಮಗು ಹೊಟ್ಟೆನಲ್ಲಿರುವಾಗ ತುಂಬ ದುರ್ಬಲವಾಗಿರುತ್ತೆ. ಅದಕ್ಕೆ ಹೊರಗಿನಿಂದ ಯಾವುದೇ ರೋಗಗಳು ಬಂದು ಆತುಕೊಳ್ಳುವ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಭ್ರೂಣದಲ್ಲೇ ರೋಗಗಳು ಹುಟ್ಕೊಳ್ಳೋ ಸಾಧ್ಯತೆಗಳಿರ್ತವೆ. ಹೊರಗಿನಿಂದ ಅಟ್ಯಾಕ್ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕೆ ರಕ್ಷಣೆ ಮಾಡಬೇಕು ಅಂತ ಈ ಲಿಂಗ ಪರೀಕ್ಷೆಯ ಒಂದು ಸಂಶೋಧನೆ ಆಯ್ತಂತೆ. ಹೊಟ್ಟೆನಲ್ಲಿರೋ ಗಂಡ್ಮಗುನ ಪತ್ತೆ ಮಾಡಿ ಆ ಗಂಡ್ಮಗು ಯಾವುದಾದ್ರೂ ರೋಗಕ್ಕೆ ತುತ್ತಾದರೆ ಆ ಹೊಟ್ಟೆನಲ್ಲೇ ಚಿಕಿತ್ಸೆ ಕೊಟ್ಟು ಅದನ್ನು ಬದುಕಿಸ್ಕೋಬೇಕು ಅನ್ನೋದಕ್ಕೆ ಲಿಂಗ ಪರೀಕ್ಷೆಯ ಒಂದು ಸಂಶೋಧನೆ ಆಗಿ ಆ ಒಂದು ವಿಜ್ಞಾನವನ್ನು ಈ ಮನುಕುಲಕ್ಕೆ ಕೊಡಲಾಯಿತು. ಆದರೆ ನಮ್ಮ ಜನ ಆ ಗಂಡ್ಮಗುನ ಪತ್ತೆ ಮಾಡಿ ಆ ರೋಗಗ್ರಸ್ತವಾದ ಗಂಡ್ಮಗುನ ಚಿಕಿತ್ಸೆ ಮಾಡೋದಕ್ಕೆ ಬಳಸ್ಕೊಳ್ದೇನೆ ಹೆಣ್ಮಗುನ ಪತ್ತೆ ಮಾಡಿ ಇದು ಬದುಕಲೇಬಾರ್ದು, ಇದನ್ನು ಸಾಯಿಸಬೇಕು ಅಂತ ಅದನ್ನು ಪ್ರಯೋಗ ಮಾಡಿದ್ರಂತೆ. ನೋಡಿ, ಬುದ್ಧಿ ತಮ್ಮ ವಶವಾಗಿಲ್ಲದವರಿಗೆ ನಾವು ಯಾವುದಾದ್ರೂ ಒಂದು ವೈಜ್ಞಾನಿಕ ಸೂತ್ರವನ್ನು ಸೌಲಭ್ಯವನ್ನು ಕೊಟ್ಟರೆ ಹೇಗೆ ಅದರ ದುರುಪಯೋಗ ಆಗುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಬ್ರಹ್ಮಜ್ಞಾನಿ ರಾವಣ ಬ್ರಹ್ಮಜ್ಞಾನಿ ಮತ್ತು ಬಹುತೇಕ ಹಾರುವರೆಲ್ಲರೂ ಕೂಡ ಬ್ರಹ್ಮಜ್ಞಾನಿಗಳೇ. ಬ್ರಹ್ಮಜ್ಞಾನಿಗಳನ್ನೇ ಬ್ರಾಹ್ಮಣರು ಅಂತ ಹೇಳೋದು. ಬ್ರಹ್ಮಜ್ಞಾನವಾದ ಬಳಿಕ ಅವನು ಪೂರ್ಣ ಇಂದ್ರಿಯಗಳ ಸಂಯಮಿಯಾಗಿದ್ದುಕೊಂಡು, ಅಂದರೆ ಇಂದ್ರಿಯಗಳ ಸಮೂಹ, ಇಂದ್ರಿಯ ಗ್ರಾಮ ಅಂತ ಕರೀತಾರೆ ಅದಕ್ಕೆ, ಸಮೂಹ, ಇಂದ್ರಿಯಗಳ ಸಮೂಹವನ್ನೆಲ್ಲ ತನ್ನ ವಶದಲ್ಲಿರಿಸಿಕೊಂಡು ಸಕಲ ಜೀವರಾಶಿಗಳಿಗೆ ಹಿತವನ್ನು ಬಯಸುವಂತಹ ಒಂದು ಶಕ್ತಿ ಬ್ರಹ್ಮಜ್ಞಾನಿಗೆ ಬರುತ್ತದೆ. ಯಾವ ಬುದ್ಧಿಯಲ್ಲಿ ಬ್ರಹ್ಮವು ಸ್ಥಿರವಾಗಿ ನಿಲುಗಡೆಯಾಗಿರುವುದೋ, ಬ್ರಹ್ಮಜ್ಞಾನದ ನಿಲುಗಡೆಯಾಗಿರುವುದೋ ಅಂತಹ ಜ್ಞಾನಿಯು ತನ್ನೆಲ್ಲ ಇಂದ್ರಿಯಗಳನ್ನು ವಶದಲ್ಲಿ ಇರಿಸಿಕೊಂಡು ಎಲ್ಲ ಜೀವರಾಶಿಗಳಿಗೆ ಹಿತವನ್ನು ಬಯಸುವವನಾಗುತ್ತಾನೆ. ಇದು ಬ್ರಾಹ್ಮಣನ ಅಥವಾ ಜ್ಞಾನಿಯ ಲಕ್ಷಣ, ಬ್ರಹ್ಮಜ್ಞಾನಿಯ ಲಕ್ಷಣ. ಆದರೆ ಏನಾಯಿತು, ನಮ್ಮ ಬ್ರಾಹ್ಮಣರೆಲ್ಲ ಹೀಗಾದರೇನು, ಅಥವಾ ಬ್ರಾಹ್ಮಣಿಕೆಯ ಒಂದು ಉದಾಹರಣೆಯಾಗಿ ನಿಲ್ಲುವಂತಹ ನಮ್ಮ ರಾವಣ ಹೀಗಾದನೇನು, ಅವನಿಗೆ ತನ್ನ ಇಂದ್ರಿಯಗಳನ್ನು ವಶದಲ್ಲಿ ಇರಿಸಿಕೊಳ್ಳುವುದು ಸಾಧ್ಯವಾಯಿತೇನು, ತನ್ನದಲ್ಲದ ಒಂದು ಹೆಣ್ಣನ್ನು ನೋಡದಂತೆ ಕಣ್ಣುಗಳಿಗೆ ಆಜ್ಞಾಪಿಸುವುದು ರಾವಣನಿಗೆ ಸಾಧ್ಯವಾಯಿತೇನು. ಎಷ್ಟೋ ದೇವತೆಗಳನ್ನು ವಶವಾಗಿರಿಸಿಕೊಂಡು ಅಷ್ಟ ದಿಕ್ಪಾಲಕರನ್ನೆಲ್ಲ ತನ್ನ ವಶದಲ್ಲಿರಿಸಿಕೊಂಡು ತನ್ನ ಪರಿಚಾರಕರನ್ನಾಗಿ ಮಾಡಿಕೊಂಡಿರ್ತಾನೆ, ತನ್ನ ಸಿಂಹಾಸನದ ಮೆಟ್ಟಿಲನ್ನಾಗಿ ಮಾಡಿಕೊಂಡಿರ್ತಾನೆ.
ಗ್ರಹಗಳನ್ನೆಲ್ಲ ತನ್ನ ವಶದಲ್ಲಿರಿಸ್ಕೊಂಡಿರ್ತಾನೆ. ಇದೆಲ್ಲ ಅವನ ತಪಸ್ಸು. ಅವನು ಬರೀ ರಾಜನಾಗಿರಲಿಲ್ಲ, ಅವನಲ್ಲಿ ಮಹಾನ್ ತಪಸ್ಸಿತ್ತು. ಮತ್ತು ಆತ ಬ್ರಹ್ಮಜ್ಞಾನಿಯೇ ಆಗಿದ್ದರೂ ಕೂಡ ಕ್ರಿಯೆಗೆ ಬರದಂತಹ ಜ್ಞಾನ, ಅಂದರೆ ಆಚರಣೆಗೆ ಬರದಂತಹ ಬರಿಯ ಜ್ಞಾನ, ಅವರನ್ನು ಹಾರುವವರು ಅಂತ ಕರೆದ್ರು. ಜ್ಞಾನಿಗಳೇ ಆಗಿದ್ದರೂ ತಮ್ಮ ಇಂದ್ರಿಯಗಳನ್ನೇ ವಶದಲ್ಲಿ ಇರಿಸಿಕೊಳ್ಳಲಾರದ. ಬೃಹತ್ ಗೊತ್ತಿದೆ, ಸಣ್ಣದು ಗೊತ್ತಿಲ್ಲ. ಬಹಳ ಗೊತ್ತಿದೆ, ಸ್ವಲ್ಪ ಗೊತ್ತಿಲ್ಲಪ್ಪ. ಹೆಂಗೆ ವರ್ತನೆ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ. ಒಂದು ಹೆಣ್ಮಗು ಜೊತೆ ಹೇಗೆ ವರ್ತನೆ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ. ಎಲ್ಲ ಗೊತ್ತಿದೆ, ದೊಡ್ಡದಾಗಿ ಗೊತ್ತಿದೆ, ಬ್ರಹ್ಮನೇ ಗೊತ್ತಿದೆ. ಆದರೆ ಯಾವುದನ್ನು ನೋಡಬಾರ್ದು, ಏನು ಮುಟ್ಟಬಾರ್ದು, ಏನು ಮಾತಾಡಬಾರ್ದು, ಈ ಚಿಕ್ಕ ವಿಷಯನೇ ಗೊತ್ತಿಲ್ಲ. ಇಡೀ ಊರೆಲ್ಲ ಅವನ ಮಾತು ಕೇಳುತ್ತೆ ರಾಜ, ಆದರೆ ಅವನ ಇಂದ್ರಿಯ ಅವನ ಮಾತು ಕೇಳಲ್ಲ. ಒಂದು ಸಣ್ಣ ಇಂದ್ರಿಯವನ್ನು ನೀನು ಸುಮ್ಮನಿರು ಅಂತ ಇರಿಸ್ಕೊಳಕ್ಕಾಗ್ತಿಲ್ಲ. ಆ ಕಡೆ ನೋಡಬೇಡ, ಅದನ್ನು ಬಯಸಬೇಡ ಅಂತ ಹೇಳೋಕ್ಕಾಗ್ತಿಲ್ಲ. ನೋಡಿ, ಬ್ರಹ್ಮಜ್ಞಾನಿಗೂ ಕೂಡ ಇದು ಸವಾಲು. ಯಾವ ಬ್ರಹ್ಮಜ್ಞಾನಿಗೆ ಒಂದು ಸಣ್ಣ ಇಂದ್ರಿಯವನ್ನು ನಿಗ್ರಹ ಮಾಡೋಕ್ಕಾಗಲ್ವೋ, ಇನ್ನೊಬ್ಬರಿಗೆ ಕೇಡು ಮಾಡಬಾರ್ದು, ಇದರಿಂದ ತೊಂದರೆ ಆಗುತ್ತೆ ಅನ್ನೋದು ಗೊತ್ತಾಗಲ್ವೋ, ಅಂತಹ ಬ್ರಾಹ್ಮಣರನ್ನು ಹಾರುವವರು ಅಂದರೆ ಇನ್ನೊಬ್ಬರತ್ತು ತಮ್ಮ ಬಯಕೆ ಇನ್ನೊಂದನ್ನು ಬಯಸುವವರು, ಕಂಡಲ್ಲೆಲ್ಲ ಹಾರುವವರು ಅಂದರೆ ಎಳಸುವವರು, ಅತ್ತ ಧುಮುಕುವವರು, ಧಾವಿಸುವವರು, ಅವರನ್ನು ಹಾರುವವರು ಅಂತ ಬಂತದು. ಜ್ಞಾನಿಯೇ ಆದರೂ ಅದು ಕೆಲಸಕ್ಕೆ ಬರದಂತಹ ಜ್ಞಾನ, ಕ್ರಿಯೆಗೆ ಅಳವಡದಂತಹ ಜ್ಞಾನ. ಅದಕ್ಕೆ ಜ್ಞಾನ ಕ್ರಿಯಾ ಸಮುಚ್ಚಯ. ಕ್ರಿಯೆ ಇಲ್ಲದ ಜ್ಞಾನ, ಅದಕ್ಕೆ ಯಾವ ಬೆಲೆಯೂ ಇಲ್ಲ ಅಂತ ನಮ್ಮ ಶರಣರು ಹೇಳಿದ್ರು. ಹಾಗೆ ಈಗ ಕೌಶಿಕ ಎಲ್ಲರನ್ನೂ ವಶಪಡಿಸಿಕೊಂಡಿದ್ದಾನೆ. ಅವನ ಮಾತುಗಳನ್ನು ಇಡೀ ರಾಜಸಭೆ ಕೇಳಿಸ್ಕೊಳ್ತತೆ ಮತ್ತು ಇಡೀ ಊರೇ ಕೇಳಿಸ್ಕೊಳ್ತತೆ. ಆದರೆ ಅವನ ಮನಸ್ಸು ಅವನ ಮಾತನ್ನು ಕೇಳ್ತಿಲ್ಲ. ಮಹಾದೇವಿ ತನ್ನವಳಲ್ಲ, ಅವಳಿಗೆ ತನ್ನ ಮೇಲೆ ಇಷ್ಟವಿಲ್ಲ. ಅವಳಿಗೆ ಅದಾಗಲೇ ತನ್ನ ಜೀವನ ಏನು ಅಂತ ಒಂದು ನಿರ್ಣಯ ಆಗಿಬಿಟ್ಟಿದೆ. ವಿರಕ್ತಿಯ ಒಂದು ಸಾಧನೆಗೋಸ್ಕರ ಅವಳ ಜೀವನ ಮೀಸಲಾಗಿದೆ ಅಂತ ಗೊತ್ತಿದ್ರು, ಇದು ಕೆಂಡ, ನಾನೊಂದು ಇರುವೆ, ಇದ್ರ ಹತ್ರ ಹೋದರೆ ನಾನು ಸಾಯ್ತೀನಿ ಅಂತ ಗೊತ್ತಿದ್ರೂ ಕೂಡ, ಇದು ಹೂವಾಗಿರ್ಬೋದು, ಹಣ್ಣಾಗಿರ್ಬೋದು, ಸಿಹಿಯಾಗಿರ್ಬೋದು ಅಂತ ಅದ್ರ ಹತ್ರ ಹೋಗೋಕ್ಕೆ ಹೇಗೆ ಇರುವೆ ಧಾವಿಸಿ ಅದು ಸಾಯ್ತತೋ, ಒಂದು ದೀಪವನ್ನು ಪತಂಗ ಹಣ್ಣು ಅಂತ ತಿಳ್ಕೊಂಡು ಅದು ಹೇಗೆ ಅದರ ಹತ್ರ ಧಾವಿಸಿ ತನ್ನ ಪ್ರಾಣವನ್ನು ಕಳ್ಕೊಳ್ತತೋ, ಮೀನು ಗಾಳಕ್ಕೆ ಹಚ್ಚಿದ್ದು ಅದು ನನ್ನ ಜೀವವನ್ನೇ ತಗೊಳ್ತೈತೆ, ಅದು ಹುಳು, ಅದು ನನ್ನ ಆಹಾರವಲ್ಲ ಅಂತ ತಿಳ್ಕೊಳ್ದೇನೆ ಅದಕ್ಕೆ ಬಾಯಿ ಹಾಕಿ ತನ್ನ ಪ್ರಾಣವನ್ನೇ ಕಳ್ಕೊಳ್ತತೋ, ಹಾಗೆ ಆನೆಗೆ ಅದು ಈ ಸುಖವಲ್ಲ, ಇದು ನನಗೆ ಸುಖವಲ್ಲ, ಇದನ್ನು ಬಿಟ್ಟು ಹಾಕ್ಬಿಡ್ಬೇಕು, ಈ ಈ ಈ ಈ ಈ ಗಿಡದ ಬೊಡ್ಡೆಗೆ ನಾನು ತಿಕ್ತಾ ಇದ್ದರೆ ಇದರಲ್ಲಿ ಸುಖವಿಲ್ಲ ಅಂತ ಗೊತ್ತಿದ್ರೂ ಕೂಡ ಅದು ಹೇಗೆ ಚರ್ಮದ ಒಂದು ತೀಟೆಗೆ ತನ್ನ ಪ್ರಾಣವನ್ನೇ ಬಲಿ ಕೊಡ್ತಿತ್ತು, ಹಾಗೆ ಈ ಧ್ವನಿ, ಈ ಬೇಡ ನನಗೋಸ್ಕರ ಹೂಡಿದಂತಹ ಒಂದು ಬಲೆ ಅಂತ ಗೊತ್ತಿದ್ರೂ ಕೂಡ ಒಂದು ಜಿಂಕೆ ತನ್ನ ಪ್ರಾಣವನ್ನೇ ಬಲಿ ಕೊಡ್ತಿತ್ತು
ಹಂಗೆ ತಿಳಿದು ಒಳಗೆ ತಿಳುವಳಿಕೆ ಇದೆ. ಪ್ರತಿಯೊಂದು ಪ್ರಾಣಿಗೂ ಕೂಡ ಇದು ಅಲ್ಲ ಅಂತ ಗೊತ್ತಾಗತ್ತಂತೆ. ಆನೆಗೂ ಗೊತ್ತಾಗತ್ತೆ, ಆದರೆ ಅದು ಬಿಡಲ್ಲ. ಜಿಂಕೆಗೆ ಗೊತ್ತಾಗತ್ತೆ, ಆದರೂ ಅದು ಬಿಡಲ್ಲ. ಮೀನಿಗೆ ಗೊತ್ತಾಗತ್ತೆ, ಆದರೂ ಅದು ಬಿಡಲ್ಲ. ಹಂಗೆ ಗೊತ್ತಿದ್ದು ಅಂದರೆ ಜ್ಞಾನಿಯಾಗಿದ್ದರೂ ಸಹ ಮೂಲ ಅಜ್ಞಾನದ ವಶವರ್ತಿಯಾಗಿ ಬಲಿಯಾಗುವುದು. ಅಂಥವುಗಳನ್ನ ಕಥೆಯಾಗಿ ಬರೆದಿಟ್ಟಿರೋದು ನಮ್ಮಲ್ಲಿ. ರಾಮಾಯಣದಲ್ಲಿ ರಾವಣ ಜ್ಞಾನಿಯಾದರೂ ಗೊತ್ತಿದ್ದು ತನ್ನ ಸಾವನ್ನು ಆಹ್ವಾನಿಸ್ತಾನೆ. ಅವನಿಗೆ ಕೋಟಿ ವರ್ಷ ಆಯಸ್ಸಿರುತ್ತಂತೆ. ಸೀತೆಯ ಒಂದು ಬಯಕೆಯಿಂದ ಆತ ಏನೂ ಅತ್ಯಾಚಾರ ಮಾಡಿಲ್ಲ, ಮತ್ತೆ ಬರೀ ಬಯಸಿದ ಅಷ್ಟಕ್ಕೇ ಆ ಭಾವಾಂತ ರಂಗದಲ್ಲಿ ಒಂದು ಅಲ್ಲೋಲ ಕಲ್ಲೋಲ, ಒಂದಿಷ್ಟು ಭಾವದಲ್ಲಿ ಪಲ್ಲಟವಾಗಿಬಿಟ್ರೆ ಈ ಪ್ರೇಮಾಂತರಂಗದಲ್ಲಿ ಕೋಲಾಹಲವೇ ನಿರ್ಮಾಣ ಆಗಿಬಿಡತ್ತಂತೆ. ಒಂದು ಭಾವದ ಪಲ್ಲಟ, ಭಾವದ ಬಯಕೆ, ಒಂದು ಮಿಸುಕು ಅದು ಅಷ್ಟು ಅಲ್ಲೋಲ ಕಲ್ಲೋಲವನ್ನು ನಿರ್ಮಾಣ ಮಾಡ್ತತೆ. ಏನೂ ಮಾಡಿಲ್ಲ, ಬರೀ ಒಂದು ಬಯಕೆ ಅಷ್ಟೆಲ್ಲ ಕೆಲಸ ಮಾಡಿತು ರಾವಣನ ಜೀವನದಲ್ಲಿ. ಇದು ಬ್ರಹ್ಮಜ್ಞಾನಿಗೆ ಸವಾಲು. ಬ್ರಹ್ಮಜ್ಞಾನಿ ಕೆಟ್ಟದ್ದು ಮಾಡಲ್ಲ, ಆದರೆ ಒಂದು ಮಿಸುಕು ಕೂಡ ಅವನನ್ನು ತಲ್ಲಣಗೊಳಿಸುತ್ತದೆ. ಇದು ದೊಡ್ಡ ಸವಾಲು. ಹಾಗೆ ರಾಜನೇ ಆಗಿದ್ದರೂ ಕೂಡ ಒಂದು ನನ್ನದಲ್ಲದ ಒಂದು ವಸ್ತುವನ್ನು ಬಯಸಬಾರ್ದು ಅಂತ ಅವನಿಗೆ ನಿಯಂತ್ರಣ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಇದು ಸವಾಲು. ಆದರೆ ಮಹಾದೇವಿ ಏನು ಮಾಡ್ತಿಲ್ಲ. ಅದನ್ನು ಹೇಗೆ ಗೆಲ್ತಾಳೆ ಅಂತಂದರೆ, ಅವಳಲ್ಲಿ ಮನಸ್ಸನ್ನು ಇಡ್ತಿಲ್ಲ ಅಷ್ಟೇ. ಅವಳು ರಾಜನ ಹತ್ರನೇ ಇದ್ದಾಳೆ, ರಾಜನ ವೈಭವದಿಂದ ಸುತ್ತುವರೆದಿದ್ದಾಳೆ. ಇನ್ನೇನು ಕೈಗೆ ಸಿಕ್ಕುವಷ್ಟೇ ದೂರದಲ್ಲಿದ್ದರೂ ಕೂಡ ಅವಳು ಹೇಗೆ ನಿಯಂತ್ರಣ ಮಾಡ್ತಿದ್ದಾಳೆ, ರಾಜನನ್ನು ಹೇಗೆ ವಶವಾಗಿರಿಸ್ಕೊಂಡಿದ್ದಾಳೆ ಅಂದರೆ, ಅವಳು ಭಾವದಲ್ಲಿ ತನ್ನ ಭಾವದಲ್ಲಿ ರಾಜನನ್ನು ಭಾವಿಸಿಲ್ಲ, ತನ್ನ ಭಾವದಲ್ಲಿ ವೈಭವವನ್ನು ಭಾವಿಸಿಲ್ಲ, ತನ್ನ ಭಾವದಲ್ಲಿ ಆ ಭಕ್ಷ್ಯಭೋಜ್ಯಗಳನ್ನು ಭಾವಿಸಿಲ್ಲ, ಭಾವದಲ್ಲಿ ಮಿಸುಕಿಲ್ಲ. ಅದಕ್ಕೆ ರಾಜನ ಹತ್ತಿರ ಇದ್ದರೂ ಕೂಡ ಅವಳು ಸುರಕ್ಷಿತವಾಗಿದ್ದಾಳೆ. ಹೌದು, ಹಾಗೆ. ಆದರೆ ರಾಜನೇ ಆಗಿದ್ದರೂ ಭಾವದಲ್ಲಿ ಮಿಸುಕಿದೆ. ಅದಕ್ಕೋಸ್ಕರ ಅವನು ಒದ್ದಾಡ್ತಾ ಇದ್ದಾನೆ, ಅವನು ಸೊರಗಿದ್ದಾನೆ. ಹೌದಾ, ಅವನ ಕಷ್ಟ ಹೇಳತೀರದು, ಅವನ ಪರಿತಾಪ ಹೇಳತೀರದು. ಹಾಗೆ ಅಂದರೆ ಭಾವ ಅನ್ನೋದು ಹೇಗೆ ಬ್ರಹ್ಮವನ್ನು ಭಾವಿಸಿದೆಯೋ, ನನ್ನ ಭಾವವು ಬ್ರಹ್ಮಭಾವವನ್ನು ಭಾವಿಸಿದೆಯೋ, ಅಥವಾ ನನ್ನ ಭಾವದಲ್ಲಿ ಅನ್ಯ ಭಾವಗಳು ಆವರಿಸಿಕೊಳ್ಳುತ್ತಿವೆಯೋ, ಇಲ್ಲಿ ಪರೀಕ್ಷೆ. ಆ ಭಾವದ ಭ್ರಮೆ, ಅದಕ್ಕೇ ಅಜ್ಞಾನವೆಂಬ ತೊಟ್ಟಿಲಲ್ಲಿ ಜ್ಞಾನವೆಂಬ ಶಿಶುವ ಮಲಗಿಸಿ ಸಕಲ ವೇದಶಾಸ್ತ್ರಗಳೆಂಬ ನೇಣ ಬಿಗಿದು ಜೋಗುಳ ಪಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ ಅಂತ ಈ ಬ್ರಹ್ಮಜ್ಞಾನದ ಒಂದು ವಲಯವನ್ನೇ ಹೇಳ್ತಾ ಇರೋದು. ಜ್ಞಾನವೆಂಬ ಶಿಶುವ ಮಲಗಿಸಿ ನೋಡಿ, ಬ್ರಹ್ಮಜ್ಞಾನವೆಂಬ ಶಿಶು, ಅಹಂ ಬ್ರಹ್ಮಾಸ್ಮಿ ಎನ್ನುವ ಜ್ಞಾನವೆಂಬ ಶಿಶು ಇಲ್ಲಿ. ಆದರೆ ಅಹಂ ಬ್ರಹ್ಮಾಸ್ಮಿ ಎನ್ನುವಲ್ಲಿ ಅಹಂ ಎನ್ನುವ ಮೂಲ ಅಜ್ಞಾನದ ತೊಟ್ಟಿಲಿದೆ, ಆರೋಪವಿದೆ. ಅದಿನ್ನೂ ಪೂರ್ಣ ಮುಕ್ತವಾಗಿಲ್ಲ. ಅಂದರೆ ದೃಢ ಅಪರೋಕ್ಷವಾಗಿಲ್ಲ. ಅಪರೋಕ್ಷವೇ, ಪ್ರತ್ಯಕ್ಷವೇ, ಆದರೂ ದೃಢವಾಗಿಲ್ಲ. ಅಲ್ಲಿ ಅಜ್ಞಾನ ಆವರಿಸಿಕೊಂಡಿದೆ. ಮತ್ತು ಸಕಲ ವೇದಶಾಸ್ತ್ರಗಳನ್ನು ಬಲ್ಲವನೀತ. ಆ ಮೂಲ ಅಜ್ಞಾನವೆಂಬ ತೊಟ್ಟಿಲಿಗೆ ಸಕಲ ವೇದಶಾಸ್ತ್ರವೆಂಬ ನೇಣ ಬಿಗಿದಿದ್ದಾರೆ. ಅಂದರೆ ಅಜ್ಞಾನಿಗಳಂದರೆ ಈ ಥರ ಜಗತ್ತಿನಲ್ಲಿ ಏನೂ ಗೊತ್ತಿಲ್ಲದಿರೋ ಅಜ್ಞಾನಿ, ವೇದ ಓದಿಲ್ಲ, ಶಾಸ್ತ್ರ ಓದಿಲ್ಲ, ಆಗಮ ಓದಿಲ್ಲ, ಅವನಿಗೆ ಬ್ರಹ್ಮಜ್ಞಾನದ ಪರೋಕ್ಷವೇ ಆಗಿಲ್ಲ, ಅಂಥವರ ಬಗ್ಗೆ ಹೇಳ್ತಿಲ್ಲ. ಬ್ರಹ್ಮಜ್ಞಾನಿಯೇ, ಜ್ಞಾನವೆಂಬ ಶಿಶುವೇ, ಆದರೂ ಮೂಲ ಅಜ್ಞಾನವೆಂಬ ಆರೋಪ ಇದೆ.
ಸಕಲ ಶಾಸ್ತ್ರಗಳನ್ನೆಲ್ಲ ವೇದಗಳನ್ನೆಲ್ಲ ಅರಿದು ಕುಡಿದಿದ್ದಾನೆ. ಅವುಗಳನ್ನು ಹಗ್ಗ ಥರ ನೇಣು ಥರ ಬಿಕ್ಕೊಂಡಿದ್ದಾನೆ ಆ ಜ್ಞಾನವೆಂಬ ತೊಟ್ಟಿಲಿಗೆ. ಮತ್ತು ವೇದ ಪ್ರಮಾಣವಿದೆ, ಶಾಸ್ತ್ರ ಪ್ರಮಾಣವಿದೆ ಅವನಿಗೆ. ನಾನು ಮಾಡೋದಕ್ಕೆ ಹೌದು ನಾನು ಶಾಸ್ತ್ರಸಮ್ಮತವಾಗೇ ಮಾಡ್ತಿದ್ದಾನೆ ಅಂತ ಹೇಳ್ತಿದ್ದಾನೆ. ಜ್ಞಾನಿಗೆ ರತಿಕ್ರೀಡೆ ಅಲ್ಲಗಳೆಯಲಾಗುವುದಿಲ್ಲ, ಹೌದು ಶಾಸ್ತ್ರ ಹೇಳಿದೆ ಅಂತಲೇ ಹೇಳ್ತಾನೆ. ಮತ್ತು ರತಿಕ್ರೀಡೆಗೆ ಒಳಗಾಗ್ತಾನೆ, ಭಕ್ಷ್ಯಭೋಜ್ಯಗಳತ್ತ ಎಳೆಸ್ತಾನೆ. ಕಿರೀಟ, ವೈಭವ, ಅಧಿಕಾರ, ಪೀಠ, ಸ್ಥಾನಮಾನ ಇವುಗಳಿಗೆಲ್ಲ ವಶವಾಗ್ತಾನೆ. ಜ್ಞಾನಿಗೆ ಇವುಗಳ ಸೋಂಕಿಲ್ಲ ಅಂತ ಹೇಳ್ತಾನೆ. ಶಾಸ್ತ್ರಗಳಲ್ಲಿ ಪ್ರಮಾಣವಿದೆ ಅಂತ ಹೇಳ್ಕೊಳ್ತಾನೆ. ಹಂಗೆ ಸಕಲ ವೇದ ಶಾಸ್ತ್ರವೆಂಬ ನೇನನ್ನು ಆ ಮೂಲ ಅಜ್ಞಾನವೆಂಬ ತೊಟ್ಟಿಲಿಗೆ ಬಿದ್ದು ಭ್ರಾಂತಿ ಎಂಬ ತಾಯಿ ತೂಗ್ತಾ ಇದ್ದಾಳೆ. ಅಲ್ಲೊಂದು ಸೂಕ್ಷ್ಮ ಭ್ರಾಂತಿ ಇದೆ, ಭಾವದಲ್ಲಿ ಮಿಸುಕಿದೆ. ಆ ಭ್ರಾಂತಿ ಎಂಬ ತಾಯಿ ಅದನ್ನು ಜೋಗುಳಪ ಆಡ್ತಾ ಇದ್ದಾಳಂತೆ, ಹಾಡಿ ಹೊಗಳ್ತಿದ್ದಾಳಂತೆ. ನೀನು ಜ್ಞಾನಿ, ನೀನು ಸನ್ಮಾನಿ, ನೀನು ಅಂತಹ ಕೀರ್ತಿವಂತ, ಇಷ್ಟೆಲ್ಲ ಬಲ್ಲವ, ಇಷ್ಟೆಲ್ಲ ಜನ ನಿನಗೆ ಮನ್ನಣೆ ಕೊಡುತ್ತಾರೆ, ಇಷ್ಟು ಜನ ನಿನಗೆ ಶಿಷ್ಯಂದಿರಿದ್ದಾರೆ, ಇಷ್ಟೆಲ್ಲ ಭೂಮಿ ನಿನಗೆ ವಶವಾಗಿದೆ, ಇಷ್ಟು ವೈಭವ ನಿನಗಿದೆ ಅನ್ನೋ ಒಂದು ಅಜ್ಞಾನದ ಆವರಣ. ಜ್ಞಾನದ ನಂತರವೂ ಕೂಡ ಇದು ಆವರಿಸಲ್ಪಡತ್ತಂತೆ. ಅಂಥವರನ್ನು ಕಥೆಯಾಗಿ ಬರೆದಿಟ್ಟಿರೋದು. ಈಗ ರಾಮಾಯಣ ಕಥೆ ಆಗಿರಬಹುದು, ಮಹಾಭಾರತ ಕಥೆ ಆಗಿರಬಹುದು. ಜ್ಞಾನದಲ್ಲಿ ಎಂತಹ ಮಿಸುಕಿದೆ, ಜ್ಞಾನದಲ್ಲಿಯೂ ಎಂತಹ ಭ್ರಾಂತಿ ಇದೆ, ಜ್ಞಾನವೂ ಕೂಡ ಹೇಗೆ ಮೂಲ ಅಜ್ಞಾನದಿಂದ ಆವರಿಸಲ್ಪಟ್ಟಿದೆ, ಜ್ಞಾನಿಯೂ ಕೂಡ ಹೇಗೆ ಅವನ ಚಿತ್ತವು ಹೇಗೆ ಪಲ್ಲಟವಾಗುತ್ತದೆ ಅಂಥವುಗಳನ್ನು ಕಾವ್ಯವಾಗಿ ಬರೆದಿಟ್ಟಿರೋದು. ಅದು ಇಲ್ಲಿ ಅಕ್ಕ ಮಹಾದೇವಿಯ ಒಂದು ಕಥೆಯಲ್ಲಿ ಕೌಶಿಕನು ಕೂಡ ಒಳ್ಳೆಯವನೇ, ಆತ ಅತ್ಯಾಚಾರ ಮಾಡಿಲ್ಲ, ಹೌದಾ. ಅವನು ಯಾವುದೇ ದರ್ಪವನ್ನು ತೋರಿಸುತ್ತಿಲ್ಲ. ತನ್ನ ಸೈನ್ಯ ಬಲವಾಗಲಿ, ತನ್ನ ರಾಜಬಲವಾಗಲಿ, ಶಸ್ತ್ರಬಲವಾಗಲಿ ಯಾವುದನ್ನು ಮಹಾದೇವಿಯ ಮೇಲೆ ಪ್ರಹಾರ ಮಾಡಿಲ್ಲ. ಆದರೆ ಅವನ ಚಿತ್ತ ಮಾತ್ರ ಅವನ ವಶವಾಗಿಲ್ಲ ಅನ್ನೋದೇ ಇಲ್ಲಿ ಸವಾಲು. ಮಹಾದೇವಿಯ ಹತ್ತಿರ ಯಾವ ಸೈನ್ಯ ಬಲವಿಲ್ಲ, ಅವಳು ರಾಜಳಾಗಿಲ್ಲ, ಅವಳ ಹತ್ತಿರ ಸೈನ್ಯವಿಲ್ಲ. ಆದರೂ ಅವಳ ಚಿತ್ತ ಮಾತ್ರ ಚನ್ನಮಲ್ಲಿಕಾರ್ಜುನನಲ್ಲಿ ಸ್ಥಿರವಾಗಿರುವುದರಿಂದ ಅಂತಹ ರಾಜ ಒಂದು ಸತ್ತೆಯನ್ನೇ ಎದುರಿಸುವಂತಹ ಶಕ್ತಿ ಅವಳಲ್ಲಿ ಬಂದಿದೆ. ಒಬ್ಬ ಸಾಮಾನ್ಯ ಹೆಣ್ಣು ಮಗುವಿನ ಮುಂದೆ ಈತ ಗುಲಾಮನಾಗಿದ್ದಾನೆ. ಅವಳು ರಾಜಸತ್ತೆಯನ್ನು ಎದುರಿಸಬಲ್ಲವಳಾಗಿದ್ದಾಳೆ. ಅಂದರೆ